ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ. ಸರ್, ಈಗ ಈ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಎರಡು ಪ್ರಮುಖ ವಿಚಾರ ಚರ್ಚೆ ಆಗುತ್ತೆ ಸರ್. ಒಂದು, ತಮಗೆ DCM ಕೊಡ್ತಾರೆ ತಮಗೆ ಮತ್ತು MB ಪಾಟೀಲ್ ಅಂತ ಹೇಳಿ. ಆದರೆ ಸಂಪುಟ ವಿಸ್ತರಣೆ ನಂತರ ಅದು ಒಮ್ಮೆ ತಣ್ಣಗಾಗ್ಬಿಡ್ತಾರೆ. ಚರ್ಚೆ ಆಗಿದ್ದು ನಿಜನಾ? ಚರ್ಚೆ ಆಗಿದ್ದು ನಿಜ, ಚರ್ಚೆ ಆಗಿತ್ತು, ಅದ್ರಾಗೆ ಸದ್ಯ ಮಾಡಿಲ್ಲ. ಮುಂದೆ ಅದ್ರ ಬಗ್ಗೆ ಚರ್ಚೆ ಮಾಡ್ಬೋದು ಪಕ್ಷ. ಏನು ನಿರೀಕ್ಷೆ ಇದೆ ಸರ್? ಗೊತ್ತಿಲ್ಲ, ಅವ್ರು ಏನು ಮಾಡ್ತಾರೆ ಅದೇ ಅಂತಿಮ. ಈಗ ನಾವು ಬೇಡಿಲ್ಲ, ಇಲ್ಲ, ನಾವು ಯಾರು ಡಿಮಾಂಡ್ ಮಾಡಿಲ್ಲ. ಅವರೇ ಪಕ್ಷದ ಹಿತದೃಷ್ಟಿಯಿಂದ ಚರ್ಚೆ ನಡೀತಾ ಇತ್ತು. ನಾನು ಹೇಳ್ದಂಗೆ ಒಂದೇ ಸಾರಿ ಅದು ಈಗ ಚರ್ಚೆಯಲ್ಲಿ ಇಲ್ಲ. ಉತ್ತರ ಕರ್ನಾಟಕಕ್ಕೆ ಪ್ರತಿ ಸರಿ ಅನ್ಯಾಯ ಆಗ್ತಾ ಇದೆ. ಯಾಕಂದ್ರೆ ಆ ದಕ್ಷಿಣ ಕನ್ನಡದಲ್ಲಿ ಮುಖ್ಯಮಂತ್ರಿ ಸ್ಥಾನ, ಉಪಮುಖ್ಯಮಂತ್ರಿ ಸ್ಥಾನ, ರಾಜ್ಯಾಧ್ಯಕ್ಷ ನಮ್ಮ ಕಡೆ ಇದ್ದಂತ ಭಾಗದ ನಾಯಕರು ತಮ್ಮನ್ನು ಹಿಡ್ಕೊಂಡು ಬಹಳ ಅನ್ಯಾಯ ಆಗ್ತಾ ಇದೆ. ಅದ್ರ ಪ್ರತಿಭಟನೆ ಮಾಡುವಂತ ನಿಟ್ಟಿನಲ್ಲಿ ಯಾಕೆ ತಾವು ನಮ್ಮ ಶಾಸಕರ ಆದಿಯಾಗಿ ಒತ್ತಡ ಯಾಕೆ ಆಗ್ತಾ ಇಲ್ಲ ಅಂತ ಮಾಡೋಣ. ನಾವು ಒತ್ತಡ ಹಾಕೋದಂತಲ್ಲ, ಪಕ್ಷನ ಅದನ್ನು ಗುರುತಿಸ್ಬೇಕಾಗ್ತದೆ. ಅದು ಬಂದಾಗ ನೋಡೋಣ, ಆ ಥರ ಸಂದರ್ಭ ಸನ್ನಿವೇಶ ಬಂದಾಗ ಅದ್ರ ಬಗ್ಗೆ ಮಾತಾಡೋಣ. ಸರ್ಕಾರದಲ್ಲಿ ಉತ್ತರ ಕನ್ನಡ ಶಾಸಕರ ಪಾತ್ರ ಹೆಚ್ಚಿನ ಸಂಖ್ಯೆ ಇದೆ, ಹಾಗಾಗಿ DCM ಕೊಡಬಹುದಿತ್ತು ಅಂತ ನೋಡೋಣ. ಚರ್ಚೆ ಮಾಡೋಣ, ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡ್ತೀವಿ. ಅದನ್ನು ಹೊರಗಡೆ ಬೇಡ, ಅಲ್ಲೇ ಚರ್ಚೆ ಮಾಡ್ತೀವಿ. ಸರ್, ಈಗ ಚುನಾವಣಾ ಸಮೀಪಿಸ್ತಾ ಇದೆ. ಸೊ 2 DCM ಬಹಳಷ್ಟು ಪಕ್ಷಕ್ಕೂ ಕೂಡ ಅದೇ ಹೇಳಿದ್ರೆ ನೋಡೋಣ, ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡ್ತೀವಿ. ಯಾಕಂದ್ರೆ ಹೊರಗಡೆ ಚರ್ಚೆ ಮಾಡೋದು ಸರಿ ಅನ್ಸೋಲ್ಲ. ಕೇಳೋಣ, ಅಲ್ಲಿ ಚರ್ಚೆ ಮಾಡ್ತೀವಿ. ಸರ್, ಇದ್ರ ಜೊತೆಗೆ ತಾವೇನಾದ್ರೂ ಖಾತೆ ಬದಲಾವಣೆಗೆ ಬೇಡಿಕೆ ಇಲ್ಲ, ನಮ್ದು ಯಾರು ಖಾತೆ ಬೇಡಿಕೆ ಬದಲಾವಣೆ. ಸಮಾಜ ಕಲ್ಯಾಣ ಇಲಾಖೆ ಕೇಳಿದ್ದಾರೆ, ಕ್ರೀಡಾ ಇಲಾಖೆ ಮತ್ತು ಸಮಾಜ ಕೇಳಿದಂತೆ ಎಲ್ಲ ನಿಮಗೆ ಬದಲಾವಣೆ ಮಾಡಿ ಕೊಡ್ಬೋದು ಅನ್ನುವಂಥದ್ದೂ ಇದೆ. ಅಂದ್ರೆ ಜನಸಂಪರ್ಕ ಇರ್ತಕ್ಕಂಥ ಖಾತೆಗಳು, ಹಾಗಾಗಿ ಜನಸಂಪರ್ಕ ಖಾತೆ ಇಲ್ಲ, ಖಾತೆಯನ್ನು ಕೊಟ್ಟರೆ ಚೆನ್ನಾಗಿರುತ್ತೆ. ಬಿಜೆಪಿ ಮಾಡಿದ ಸಾಲ ಇದೆ. ಈಗ ನಮ್ದು ಯಾವುದು ಕೇಳಿಲ್ಲ, ನೋಡೋಣ. ಅದ್ರ ಬಗ್ಗೆ ಚರ್ಚೆನೂ ಆಗಿಲ್ಲ. ಹೋಗ್ತೀರಿ ಸರ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್? ಅಲ್ಲ, ಚರ್ಚೆನೇ ಆಗಿಲ್ಲ. ಅದು ಇಲ್ಲ ಅಂತಿಮವಾಗಿ ಪಕ್ಷದ ತೀರ್ಮಾನ. ಅದು ಯಾರು ಕೊಡ್ತಾರೋ ಅವ್ರು ಬಿಟ್ಟಿದ್ದು. ಅದು ಈಗ ಬದಲಾವಣೆ ಆಗ್ಬೋದು ಸರ್, ಮೊದಲು ಕೊಟ್ಟಿದ್ದಕ್ಕೂ ಈಗ ಮತ್ತೆ ಹೊಸ ಇದಕ್ಕೂ ಗೊತ್ತಿಲ್ಲ, ಅದ್ರ ಬಗ್ಗೆ ಗೊತ್ತಿಲ್ಲ. ಸರ್, ಈಗ ನಿಮ್ಮ ಜೊತೆ ಇರ್ತಕ್ಕಂಥ ಮಾಡಿಯಪ್ಪ ಅವರು ದಿಢೀರ್ ಅಂತೇಳಿ ಅವ್ರ ಕೈ ಬಿಟ್ಟು ಎಲ್ಲೋ ಒಂದ್ ಕಡೆ ನಿರ್ಲಕ್ಷ್ಯ ಮಾಡಿದಾಗ್ತದೆ. ಇತ್ತೀಚೆಗೆ ತಾವು ಅವ್ರನ್ನ ಭೇಟಿ ಮಾಡಿದ್ರಿ ಸಮಾಜದ ಏನಾದ್ರು ಹೋಗ್ಸಿದ್ದಾರೆ ಸರ್? ಏನು ಮಾಡ್ಲಿಕ್ಕಾಗಲ್ಲ, ಪಕ್ಷ ತೀರ್ಮಾನ ಮಾಡಿದೆ. ಕೆಲವರಿಗೆ ಅರ್ಧ ಕೊಟ್ಟಿದೆ, ಅರ್ಧ ಬೇರೆಯವರು ಕೊಡೋ ಪಾಲಿಸಿ ಕೂಡ ಇದೆ ಅವರಲ್ಲಿ. ಆ ಒಂದು ಪಾಲಿಸಿಯಲ್ಲಿ ಅವ್ರು ಸಿಕ್ಕಿರೋಕ್ಕಿಲ್ಲ. ಮತ್ತೆ ಅವ್ರಿಗೆ ಅವಕಾಶ ಇದೆ ಪಕ್ಷದಲ್ಲಿ ಕೆಲಸ ಮಾಡಲಿಕ್ಕೆ, ಅವಕಾಶ ಇದೆ, ಅದನ್ನು ಮಾಡಿಕೊಡ್ತಾರೆ ಪಕ್ಷದವರು. ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ.